ಚೆನ್ನಾಗಿದ್ದೀನಿ. ಹಾಯ್ ಗಾಯ್ಸ್. ಸೊ ಈ ಜ್ಯೂಸ್ ಏನು ಗೊತ್ತಾ, ಇವಾಗ ನಾನು ಮೊರಿಂಗಾ ಜ್ಯೂಸ್ನ ಕುಡಿತಾ ಇದ್ದೀನಿ. ಕಾಣ್ತಿದ್ಯಾ? ಇಲ್ಲಿ ನೋಡಿ, ಅಯ್ಯೋ ಇಲ್ಲಿ ನೋಡಿ, ತುಂಬ ಅಂದರೆ ತುಂಬ ಒಳ್ಳೆಯದು ಇದು. ಟೊಮೊಟೊ ಪಿಯಾ ಹಾಂ, ಅಲ್ಲೇ ಗಾರ್ಲಿಕ್. ಸೊ ಇಷ್ಟೆಲ್ಲ ಹಾಕಿದ್ದೀವಿ. ಒಂದಿನ ನಾನು ಇದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಮನೆ ತುಂಬ ಡ್ರಮ್ಸ್ಟಿಕ್ ಗಿಡ ಇದೆ, ಅಂದರೆ ನುಗ್ಗೆಕಾಯಿ ಗಿಡ. ಸೊ ಈ ಜ್ಯೂಸ್ ಕುಡಿಯೋದ್ರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮ್ಗೆ ಗೊತ್ತು, ಆದರೂ ನಾನು ನಿಮ್ಗೆ ಹೇಳ್ತೀನಿ. ಆ್ಯಂಟಿ ಆಕ್ಸಿಡೆಂಟ್, ಗಟ್ ಹೆಲ್ತ್ ಇಂಪ್ರೂವ್ ಮಾಡುತ್ತೆ, ಮತ್ತು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟೀಸ್ ಅವಾಯ್ಡ್ ಮಾಡುತ್ತೆ, ವೂಂಡ್ ಹೀಲ್ ಆಗುತ್ತೆ, ಡಯಾಬಿಟೀಸ್ ಪೇಷಂಟ್ಸ್ಗೆ ತುಂಬ ಚೆನ್ನಾಗಿರೋದು, ಲೋ ಬಿ ಪಿ, ಲೋವರ್ಸ್ ಬ್ಲಡ್ ಪ್ರೆಷರ್ ಅಂತ ಹೇಳ್ಬೋದು. ಸೊ ತುಂಬ ಪ್ರಾಪರ್ಟೀಸ್ ಒಂದರಲ್ಲಿ ಇದೆ, ಮತ್ತು ಪ್ರೋಟೀನ್. ಸೊ ಇದು ಹೈಯೆಸ್ಟ್ ಅಂತ ಹೇಳ್ಬೋದು ಚಿಕನ್ಗಿಂತ, ಮತ್ತು ತುಂಬ ಪ್ರೋಟೀನ್ ಇರೋದು ಮೊರಿಂಗಾ ಜ್ಯೂಸ್. ಸೊ ನಾನು ಇದನ್ನು ಕುಡಿತಿದ್ದೀನಿ, ತುಂಬ ಚೆನ್ನಾಗಿರೋ. ನಾನು ಈಗ ಕುಡಿಯೋ ಟೈಮ್ ಎಷ್ಟಂದರೆ ಬೆಳಿಗ್ಗೆ ಅಂದರೆ ಒಂದು 12 ಗಂಟೆಗೆ 11:30 ಆ ಥರ ಕುಡಿಬೋದು. ಸೊ ಸಂಜೆ ಇಲ್ಲಾಂದರೆ ಬೆಳಿಗ್ಗೆನೇ ನೋಡಿ. ಕೆಲವರಿಗೆ ಇಷ್ಟ ಆಗಲ್ಲ, ಬಟ್ ಇಟ್ ಹೆಲ್ಪ್ಸ್ ಯು ಗೈಸ್. ಒಂದೇ ದಿನದಲ್ಲಿ ತುಂಬ ಸಲ ಕುಡಿಬೇಡಿ, 1 ವೀಕ್, ಜಸ್ಟ್ ಮಂತ್ಲಿ ಟ್ವೈಸ್ ಥ್ರೈಸ್ ಆ ಥರ ಮಾಡಿ. ಟ್ವೈಸ್ ದಟ್ಸ್ ಇನಫ್. ತುಂಬ ಬೆನಿಫಿಟ್ಸ್ ಆಯಿತಾ, ಕುಡೀರಿ, ಎಲ್ಲ ಇದರಲ್ಲೇ ಇದೆ. ಇಲ್ಲಿ ಟ್ರೀ ನೋಡ್ತಿದ್ರಲ್ಲ, ಇದು 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 ಸ್ವಲ್ಪ ಫ್ಲವರ್ಸ್ ಕೂಡ ಆಗಿದೆ. ಇದೆ ಡ್ರಮ್ಸ್ಟಿಕ್ ಗಿಡ, ನುಗ್ಗೆಕಾಯಿ ಗಿಡ. ಈ ಲೀವ್ಸ್ ನಾನು ಹೇಳಿದ್ರು, ಲೀವ್ಸ್ ಒಳ್ಳೆ ಬಾಯ್ಲ್ ಮಾಡಿ ಸೂಪ್ ಮಾಡಿ ಕುಡಿಬೇಕು. ಹೇರ್ ಸ್ಟ್ರೈಟ್ನಿಂಗ್ ಮಾಡಿದ್ದೀನಿ, ಸೊ ಯು ಕ್ಯಾನ್ ಸಿ. ಅಲ್ಲಿ ಜಾಸ್ತಿ ಮಾಡ್ಲಿಕ್ಕೆ ಹೋಗಿಲ್ಲ, ಬಟ್ ಅದ್ರ ಮುಂಚೆ ಹೇರ್ ಡ್ಯಾಮೇಜ್ ಆಗಬಾರ್ದು ಅಂತ ನಾನು ಯೂಸ್ ಮಾಡ್ತಿರೋದು ಈ ಬ್ಲಂಟ್ ಅಂತ ಹೇಳಿದೆ. ತುಂಬ ಚೆನ್ನಾಗಿದೆ. ಇಟ್ಸ್ ಬಿನ್ ಫ್ಯೂ ಮಂತ್ಸ್ ಐ ಆಮ್ ಯೂಸಿಂಗ್ ದಿಸ್. ಯಾಕಂದರೆ ಏನಾಗುತ್ತಂದರೆ, ನೀವು ಹೀಗೆ ಡೈರೆಕ್ಟ್ ಸ್ಟ್ರೈಟ್ನಿಂಗ್ ಮೆಷಿನ್ ಯೂಸ್ ಮಾಡಿದ್ರೆ ಆ ಹೀಟಿಂದ ನಿಮ್ಮದು ಕೂದಲು ಸ್ಪಾಯ್ಲ್ ಆಗೋದು ತುಂಬ ಚಾನ್ಸಸ್ ಇದೆ. ಫಸ್ಟೆಲ್ಲ ನಾನು ಅದೇ ಥರ ಆಗ್ತಿತ್ತು. ಅದಾದಮೇಲೆ ರಿಸರ್ಚ್ ಮಾಡಾದಮೇಲೆ ಇದು ಪ್ರಾಡಕ್ಟ್ ಇದೆಯಲ್ಲ, ಇದರಲ್ಲಿ ವಿಟಮಿನ್ B5 ಆ್ಯಂಡ್ ಗ್ರೇಪ್ ಸೀಡ್ ಆಯಿಲ್ ಇದೆ. ತುಂಬ ಚೆನ್ನಾಗಿದೆ. ಹೀಟ್ ಪ್ರೊಟೆಕ್ಷನ್ ಫಸ್ಟ್ ಯೂಸ್ ಮಾಡಬೇಕು. ಫಸ್ಟ್ ಜಸ್ಟ್ ರಬ್ ಇಟ್ ಆ್ಯಂಡ್ ದೆನ್ ಡೂ ದಿ ಸ್ಟ್ರೈಟ್ನಿಂಗ್. ದಟ್ಸ್ ಆಲ್. ಸೊ ಜಸ್ಟ್ ಲಿಮಿಟೆಡ್. ಸೊ ನನ್ನ ಕೂದಲು ನಾನು ಈ ಥರ ಮಾಡಿದ್ದು ಗೈಸ್. ನಂಗೆ ಕರ್ಲ್ಸ್ ಮಾಡಲಿಕ್ಕಾಗಲ್ಲ, ಬಟ್ ದ್ಯಾಟ್ಸ್ ಓಕೆ. Something like this. So yes. Hello guys. So ಇವಾಗ ನಾನೊಂದು ನೇಲ್ ಎಕ್ಸ್ಟೆನ್ಷನ್ ಲಾಂಗ್ ಬ್ಯಾಗ್ ಬಂದಿದ್ದು ಮಿನಿಸೋಯಿಂದ. ಇಲ್ಲಿ ನೋಡಿ, ಈ ಥರ ಇದೆ ಕಲರ್. ಸೊ ಫಸ್ಟ್ ಟೈಮ್ ನಾನು ಇದು ಅಪ್ಲೈ ಮಾಡಿದ್ದು ಎಂಗೇಜ್ಮೆಂಟ್ ಮ್ಯಾರೇಜ್ಗೆ ಕೂಡ ನಾನು ನೇಲ್ಸ್ ಎಕ್ಸ್ಟೆಂಡ್ ಮಾಡಿದ್ದು, ಇದು ಹಾಕಲೇ ಇಲ್ಲ. ಸೊ ಇವಾಗ ನೋಡುವ, ವಿದ್ಯಾ ಮದುವೆಗೆ ಇದೊಂದು ಹಾಕಿ ನೋಡುವ ಅಂತ ಹೇಗಿದೆ ಅಂತ. ನೋಡಿ ಗೈಸ್, ಈ ಥರ ಇದೆ. ಸೊ ಯಾವುದೆಲ್ಲ ಬೇಕು ನಿಮ್ಮ ನೇಲ್ಸ್ಗೆ, ಯಾವ್ದು ಸೂಟ್ ಆಗೋದು. ಸೊ ನಂದಿದ್ದು ಸಣ್ಣ ನೇಲ್ಸ್. ಸೊ ಸೂಟ್ ಆಗೋದ ಪ್ರಕಾರ ಅದೇದು ಹಾಕಬೇಕು, ಇಲ್ಲಾದರೆ ಈ ಥರ ದೊಡ್ಡ ಸೈಜ್ ನಿಮ್ದು ಯಾವುದಂತ ಫಸ್ಟ್ ನೋಡಬೇಕಾಯ್ತಾ. ಫಸ್ಟ್ ಇದನ್ನು ಏನು ಮಾಡೋದು ಅಂದರೆ, ಸ್ಟಿಕ್ ಕೊಟ್ಟಿದ್ದಾರೆ ಮತ್ತು ಫೈಲಿಂಗ್ ಕೊಟ್ಟಿದ್ದಾರೆ. ಇದನ್ನು ಈ ಥರ ಪ್ರೆಸ್ ಮಾಡಬೇಕು ಹಿಂಗೆ, ಸೊ ದ್ಯಾಟ್ ಇಟ್ ಈಸ್ ಹೆಲ್ಪಿಂಗ್ ಅಸ್. ಓಕೆ, ಆ್ಯಂಡ್ ಆಫ್ಟರ್ ದ್ಯಾಟ್ ಜಸ್ಟ್ ಕ್ಲೀನಿಂಗ್ ಲೈಕ್ ದಿಸ್. ಫೈಲ್ ಮಾಡಬೇಕು ಈ ಥರ. ಓಕೆ, ಇದನ್ನು ನಾನು ಇದು ನೇಲ್ ರಿಮೂವರ್ ಅಸಿಟೋನ್ ಯೂಸ್ ಮಾಡ್ತಿದ್ದೀನಿ. ಫೈಲ್ ಆಯಿತು. ಓಕೆ, ಕ್ಲೋಸ್ ದಿಸ್ ಆ್ಯಂಡ್ ಕ್ಲೀನ್ ಯುವರ್ ನೇಲ್ಸ್. ಓಕೆ, ಅದಾದಮೇಲೆ ಥರ ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದಕ್ಕೆ ಯಾವ ಸೈಜ್ ಬೇಕೋ ಅದನ್ನು ಹಾಕೋದಾಯ್ತಾ. ಫಸ್ಟ್ ನಾನು ಸ್ಟಿಕ್ಕರ್ ಕೊಟ್ಟಿದ್ದು ಅಂಟಿಸಿದ್ದೀನಿ, ಇಲ್ಲಾದರೆ ನೀವು ಅದು ಮುಂಚೆನೇ ಹಾಕ್ಬೋದು ಆ ಥರ. ಅದಾದಮೇಲೆ ನಾನು ನೇಲ್ಸ್ ಕೊಟ್ಟಿದ್ದು ಹಾಕ್ತಾ ಇದ್ದೀನಿ ಗೈಸ್. ಇದು ಒಂಥರ 15 to 20 ಮಿನಿಟ್ಸ್ ಇಡಬೇಕು. ಈ ಥರ ಬಂದಿದೆ, ಒಂಥರ ದೊಡ್ಡ ಕಾಣ್ತಿದೆ ಗೈಸ್, ನೋಡಿ. ಹಲೋ ಗಾಯ್ಸ್. ಸೊ ಇದು ಬಂದು ನನ್ನ ಔಟ್ಫಿಟ್. ಸೊ ಈ ಥರ ಇದೆ. And the hairstyle is like this. ಇದು ಇವಾಗ ರೋಸ್ ಫಂಕ್ಷನ್ ಇದೆ. 6:30 ಸ್ಟಾರ್ಟ್ ಆಗುತ್ತೆ. 6:20 ಆಯಿತು ಆಲ್ರೆಡಿ. ಸೊ ಹೊರಡಬೇಕು. ಸೊ ಫಸ್ಟ್ ಪ್ರೇಯರ್ ಎಲ್ಲ ಇರುತ್ತೆ. ನಿಮ್ಮ ಜೊತೆ ನಾನು ಕೆಲವುದು ಕ್ಲಿಪ್ಸ್ ಶೇರ್ ಮಾಡ್ತೀನಿ. ನಮ್ಮ ಟ್ರೆಡಿಷನ್ ರೋಸ್ ಆಲ್ರೆಡಿ ಹೇಗಿರುತ್ತೆ ಅಂತ. ಆಲ್ರೆಡಿ ನಿಮ್ಮ ಜೊತೆ ಆ್ಯಕ್ಚುಲಿ ಇದೆ ರೋಸ್ದು, ನನ್ನ ರೋಸ್ದು ನಾನು ಸ್ವಲ್ಪ ಕ್ಲಿಪ್ಸ್, ಜಾಸ್ತಿ ಅಲ್ಲ. ಐ ಥಿಂಕ್ ಲೈವ್ ಇರುತ್ತೆ ಅನಿಸುತ್ತೆ.
ನಿಮ್ಮ ಟ್ರೆಡಿಷನಲ್ಲಿ ಇದು ಮ್ಯಾಂಗ್ಳೂರ್ ಟ್ರೆಡಿಷನ್ ಆ್ಯಕ್ಚುಲಿ, ರೋಸು ಅದಾದಮೇಲೆ ಮ್ಯಾರೇಜ್ ನೆಕ್ಸ್ಟ್ ಡೇ ಆ ಥರ ಇರುತ್ತೆ. ಸೊ ಯಾ ಲೆಟ್ಸ್ ಗೋ ಗೈಸ್, ಹೊರಟಿದ್ದೀನಿ ವಿತ್ ದಿಸ್ ರೋಸ್. पार्किंग अंगा बघण्याचा बेपर्वा करू नका. कोण समेस्त्रीक नंतर आमकां स्थान श्रीमान स्वागत म्हणटा आसतना हांगासर आयच्या रोसाच्या संभ्रमाक वेळार नवी सेरी येदळूच पावल्या. बराबर तशेंच वडिलां बराबर हांगासर येता आसतना ताळयो दिवन तिका मोगान एक स्वागत मागचो. रोसाक हजर जाल्ल्या तुमकां समेस्तांक पान पडोवचो स्वागत. जमलेल्या समेस्तांक तर्फे हांगासर ह्या जगचात मोगचनो पदवीदार देवबाप भोकलेचे मावळे आणि कावळे बापले आम्ही शिर्शी गटार जावन भोकलेक मेळूंक आणि त्याच्या रोसाक म्हणून वाजे घेऊन येले. येवेत भयंकर थंड जाताने आमकां कांय तरी उदकाची कले आवश्यक केल्या हुनुदाक बनता हुनुदाक कंदवरला नतेल्यांक नायेत पियेतेल्यांक तोपल्यान तापोवन दवरला पियेतेल्यांक पियेत तवशी दाखय कोणाची तवशी ना पळय पोपय हाडले बरे पोपय दाखय बापाय बरे आसा. येस नार हाडले पुरा नारळ दाखय 3 नार 4 5 नार लावले मनीसिल्लो मुखार येवल्या कोळा कंचो तूं कोण म्हणकणा दोगी सेम आसात हांगा पळय व्हडलो सेट कोळा मावळ्याच्या नावान ವಿದ್ಯಾ ಈಸ್ ರೋಸ್ ಸೆರೆಮನಿ ಆಗಿದೆ. ಸೊ ಎಂಡಿಂಗ್ ಪಾರ್ಟ್ ಇದು. ಲಾಸ್ಟ್ ಅವ್ರ ಕಸಿನ್ಸ್ ಅವರು ಅಭಿಷೇಕ ಮಾಡ್ತಿದ್ದಾರೆ. ಅದಾದಮೇಲೆ ಸ್ವಲ್ಪ ಗೇಮ್ಸ್ನ ಕಂಡಕ್ಟ್ ಮಾಡಿದ್ರು. Some familiar faces from school days showed up at the Rose. ಒಟ್ಟಿಗೆ ಸ್ಕೂಲ್ನಲ್ಲಿ ಓದಿದವರು ಲಾಂಗ್ ಟೈಮ್ ನಂತರ ಮೀಟ್ ಆಗೋದು ಡಿಫ್ರೆಂಟ್ ಫೀಲಿಂಗ್ ಅಲ್ವಾ? ಎವ್ರಿ ಒನ್ ಈಸ್ ಬ್ಯುಸಿ ವಿತ್ ದೇರ್ ಓನ್ ಲೈಫ್ಸ್ ನಾವು, ಬಟ್ ಇಟ್ ವಾಸ್ ಗುಡ್ ಟು ಸೇ ಹಾಯ್. ಹಲೋ ಗೈಸ್, ಇವಳದ ನೆಕ್ಸ್ಟ್ ಮದುವೆ ಮದುಮಗಳು. Hello guys, I don't know who they are. This is our vlogger. 1 minute. Okay, so Full tension guys. Full practicing their dance session. The number delete करना लगे unknown this time.
canción para mi gente, con una pasión tan fuerte. Ay, 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 ahora sí ಇವಾಗಿರೋದು ಊಟದ ಸಮಯ. ಬ್ರೈಡ್ ಟು ಕರ್ ಫಸ್ಟ್ ಬೈಟ್. ಆ ಕ್ಷಣ ಸಿಂಪಲ್ ಆದರೂ ತುಂಬ ಸ್ಪೆಷಲ್ ಇದ್ದಿತ್ತು. ಏನು ಮಾಡಿದೆ ಅಂದರೆ ನಾವೊಂದು ಫೋಟೋ ತಗೊಳ್ಳುವ ಅಂತ ವಿ ಟುಕ್ ಅ ಫೋಟೋ ವಿತ್ ಹರ್ ಆ್ಯಂಡ್ ದಟ್ಸ್ ಹೌ ದಿಸ್ ಬ್ಯೂಟಿಫುಲ್ ಮೂಮೆಂಟ್ ಎಂಡೆಡ್. After having our dinner and this is all about dancing time. ಸೊ ಇವಾಗ ಬಾಯ್ಲ ಡ್ಯಾನ್ಸ್ ಆಯಿತಾ. ಸಾಂಗ್ ಒರಿಜಿನಲ್ ಹಾಕ್ಲಿಕ್ಕಾಗಲ್ಲ ಬಿಕಾಸ್ ಇಟ್ಸ್ ಕಾಪಿ ರೈಟ್. ಸೊ ಶೇರಿಂಗ್ ವಿತ್ ಯು ಸಮ್ ಕ್ಯೂಟ್ ಸ್ನ್ಯಾಪ್ಸ್ ಹಿಯರ್ ಫ್ರಮ್ ದ ಬಾಯ್ಲಾ ಆ್ಯಂಡ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ವಿಲ್ ಬಿ ಚೇಂಜ್ಡ್. Your right hand in, you put your right hand out. Right hand in and shake it all out. Right leg in and shake it all about. Do the hokey pokey. Guys, this is done and we are coming back to home. See you next tomorrow in the next vlog. Ta-da, bye-bye, take care. Love you all, ta-da.